ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಈಗ ಬರೀ ಕರಾವಳಿಗೆ ಮಾತ್ರವಲ್ಲ ಇಡೀ ದೇಶಕ್ಕೆ ಸುಲ್ತಾನ್ ಆಗೋಕೆ ಹೊರಟಿದ್ದಾರಂತೆ. ಪ್ರಶಾಂತ್ ವರ್ಮಾ ನಿರ್ಮಾಣದಲ್ಲಿ ಜೈ ಹನುಮಾನ್ ಅಂತ ಅಬ್ಬರಿಸೋದಕ್ಕೆ ರೆಡಿ ಆಗ್ತಾ ಇರುವ ರಿಷಬ್ ಈಗ ವೀರ ಛತ್ರಪತಿ ಶಿವಾಜ್ ಮಹಾರಾಜ್ ಆಗಿ ಅಖಾಡಕ್ಕೆ ಇಳಿತಿದ್ದಾರೆ. ಈಗ ಹೈ ವೋಲ್ಟೇಜ್ ಸಿನಿಮಾ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಾಂತಾರ ಸಿನಿಮಾ ಮೂಲಕ ಪ್ಯಾನ್ ಇಂಡಿಯಾ ಬಾಕ್ಸ್ ಆಫೀಸ್ ನಲ್ಲಿ ಶೇಕ್ ಮಾಡಿದ್ದ ರಿಷಬ್ ಶೆಟ್ಟಿ ರೇಂಜ್ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಈಗ ಹೊರಬಿದ್ದಿರೋ ಮಸ್ತ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ರಿಷಬ್ ಶೆಟ್ಟಿ ನಟಿಸಲಿರೋ ದಿ ಫ್ರೈಡ್ ಆಫ್ ಭಾರತ್ ಛತ್ರಪತಿ ಶಿವಾಜಿ ಮಹಾರಾಜ್ ಸಿನಿಮಾ ಈಗ ಬರೀ ಒಂದು ಭಾಗದಲ್ಲ, ಬದಲಿಗೆ 2 ಭಾಗಗಳಲ್ಲಿ ಬೆಳ್ಳಿ ಪರದೆ ಮೇಲೆ ಅಬ್ಬರಿಸಲಿದೆಯಂತೆ. ಇತಿಹಾಸ ಪುಟಗಳನ್ನೇ ಜಾಲಾಡಿ ಮಾಡ್ತಿರೋ ಈ ಹೈ ವೋಲ್ಟೇಜ್ ಸಿನಿಮಾಗೆ ರಿಷಬ್ ಅವರ ಖಡಕ್ ಲುಕ್ ಪಕ್ಕಾ ಮ್ಯಾಚ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಇನ್ನು ಬಜೆಟ್ ವಿಷಯಕ್ಕೆ ಬಂದ್ರೆ ಮೈ ಜುಮ್ಮೆನಿಸೋದು ಗ್ಯಾರಂಟಿ. ಯಾಕಂದ್ರೆ ಈ ಐತಿಹಾಸಿಕ ಬಿಗ್ ಬಜೆಟ್ ಸಿನಿಮಾಗೆ ಬರೋಬ್ಬರಿ 500 ಕೋಟಿಗೂ ಅಧಿಕ ಹಣ ನೀರಂತೆ ಹರಿಯಲಿದೆ. ಶಿವಾಜಿ ಮಹಾರಾಜರ ಗತ್ತು ಗಾಂಭೀರ್ಯವನ್ನ ತೆರೆ ಮೇಲೆ ತರೋದಕ್ಕೆ ಮಹಾರಾಷ್ಟ್ರದಾದ್ಯಂತ ರಿಯಲ್ ಲೊಕೇಶನ್ಗಳಲ್ಲಿ ಭರ್ಜರಿ ಶೂಟಿಂಗ್ ಪ್ಲಾನ್ ನಡೀತಾ ಇದೆ. ಬಾಲಿವುಡ್ ಮಂದಿಯೇ ಮೂಗಿನ ಮೇಲೆ ಬರಳಿಡುವಂತೆ ನಮ್ಮ ಕನ್ನಡದ ಹೀರೋ ಇಡೀ ಇಂಡಿಯನ್ ಸಿನಿಮಾದಲ್ಲಿ ಬಿಗ್ಗೆಸ್ಟ್ ಹವಾ ಕ್ರಿಯೇಟ್ ಮಾಡೋಕೆ ಸ್ಕೆಚ್ ಹಾಕಿದ್ದಾರೆ. ಸಿನಿಮಾ ರಿಲೀಸ್ ಯಾವಾಗ ಅಂತ ಕಾಯ್ತಿರೋ ಫ್ಯಾನ್ಸ್ಗೆ ಒಂದು ಕಿಕ್ ಕೊಡುವಂತ ವಿಚಾರವಿದೆ. 2027ರಲ್ಲಿ ಜೈ ಹನುಮಾನ್ ಚಿತ್ರದಲ್ಲಿ ಹನುಮಂತನಾಗಿ ದರ್ಶನ ಕೊಟ್ಟ ಬೆನ್ನಲ್ಲೇ ರಿಷಬ್ ಶಿವಾಜಿ ಅವತಾರ ಎತ್ತಲಿದ್ದಾರೆ. ಏನೋ ಚಿತ್ರದ ಭಾಗ 2028ರಲ್ಲಿ, ಎರಡನೇ ಭಾಗ 2029ರಲ್ಲಿ ಬ್ಯಾಕ್ ಟು ಬ್ಯಾಕ್ ಥಿಯೇಟರ್ಗಳನ್ನ ನಡಗಿಸೋಕೆ ಬರಲಿವೆ. ಒಟ್ನಲ್ಲಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಬಾಕ್ಸ್ ಆಫೀಸ್ ಬೇಟೆ ಸದ್ಯಕ್ಕಂತೂ ನಿಲ್ಲೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಕೀರ್ತಿ ಪಾಟೀಲ್, ಫಿಲ್ಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.